ಇಡೀ ರಾಜ್ಯದಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಅಂದ್ರೆ ಅದು ಚಿಕ್ಕಮಗಳೂರು ಮತ್ತು ಉಡುಪಿನೇ. ಇಲ್ಲಿ ಸ್ಪರ್ಧೆ ಇರೋದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯ ಅಲ್ಲ. ನೋಡಿ, ಇದು ಬಹಳ ಆಶ್ಚರ್ಯ ಮತ್ತು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತ ಸ್ಪರ್ಧೆ ಇದೆ. ಆದ್ರೆ ಇಲ್ಲಿ ಅದು ವಿಭಿನ್ನ. ಇಲ್ಲಿ ಸ್ಪರ್ಧೆ ಇರೋದೇ ಬಿಜೆಪಿ ಮತ್ತು ಬಿಜೆಪಿ ನಡುವೆಯೇ. ಭಾರೀ ಪೈಪೋಟಿ ಇದೆ. ಶೋಭಾ ಕರಂದ್ಲಾಜೆ ನಿಂತ್ರೆ ಈ ಬಾರಿ ಸೋಲಿಸಿಯೇ ತೀರ್ತೀವಿ ಅಂತ ಕಾರ್ಯಕರ್ತರೇ ಪಣ ತೊಟ್ಬಿಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಎತ್ತಿ ಕಟ್ತಾ ಇದ್ದಾರೆ. ಸಿಟಿ ರವಿ, ಜೀವರಾಜ್ ಟೀಮ್ ಅನ್ನುವಂತ ಮಾತುಗಳು ಕೂಡ ಇದೆ. ಇತ್ತ ಕಾರ್ಯಕರ್ತರನ್ನ ಎದುರು ಹಾಕೊಂಡು ಟಿಕೆಟ್ ಕೊಡಿಸೋಕೆ ಬಿಎಸ್ವೈ ಕೂಡ ಇನ್ನಿಲ್ಲದಂತೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಬೇಕೇ ಬೇಕು ಅಂತ ಬಿಎಸ್ವೈ ಹಠ ಹಿಡಿದು ಕೂತಿದ್ದಾರೆ. ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರದಾದ್ಯಂತ ಗೋ ಬ್ಯಾಕ್ ಶೋಭಾ ಚಳುವಳಿ ಜೋರಾಗಿ ಕೇಳಿಬಂದಿತ್ತು. ಪತ್ರ ಚಳುವಳಿ ಆಗಿತ್ತು. ಸೊ ಇದೆಲ್ಲದರ ನಡುವೆ ಬಿಜೆಪಿಯಲ್ಲೇ ಒಂದಷ್ಟು ಗೊಂದಲ ಇದೆ, ಒಂದಷ್ಟು ಅಸಮಾಧಾನ ಇದೆ, ಒಂದಷ್ಟು ಪೈಪೋಟಿ ಇದೆ. ಹಾಗಾಗಿ ಈ ಬಾರಿ ಎಲ್ಲರ ಚಿತ್ತವೂ ಕೂಡ ಉಡುಪಿ ಚಿಕ್ಕಮಗಳೂರು ಭಾಗದತ್ತ ನೆಟ್ಟಿದೆ. ಯಾರು ನಿಲ್ತಾರೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ನಾವು ಯಾರಿಗೆ ಸಪೋರ್ಟ್ ಮಾಡೋದು, ಏನು ಕಥೆ ಆಗತ್ತೆ, ಯಾರ ಬಣದಲ್ಲಿ ಹೋಗಿ ನಿಂತ್ಕೊಳ್ಳೋದು, ಸಿಟಿ ರವಿ ಅವರ ಬಣದಲ್ಲಿ ಹೋಗಿ ನಿಂತ್ಕೊಳ್ಳೋದಾ ಅಥವಾ ಯಡಿಯೂರಪ್ಪನವರ ಬಣದಲ್ಲಿ ಹೋಗಿ ನಿಂತ್ಕೊಳ್ಳೋದಾ, ಶೋಭಾ ಕರಂದ್ಲಾಜೆ ಅವರನ್ನ ಗೆಲ್ಸೋದಾ ಅಥವಾ ಶೋಭಾ ಕರಂದ್ಲಾಜೆ ಅವರನ್ನ ಗೋ ಬ್ಯಾಕ್ ಅಂತ ಹೇಳೋದಾ ಅಂತ ಸ್ವತಃ ಕಾರ್ಯಕರ್ತರೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಕೆಲವು ಕಾರ್ಯಕರ್ತರು, ಇನ್ನು ಕೆಲವು ಕಾರ್ಯಕರ್ತರಿಗೆ ಒಂದು ಕ್ಲಾರಿಟಿ ಇದೆ. ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ನಿಂತ್ಕೊಳ್ಳೋದು ಬೇಡ. ನಮಗೆ ಬೇಕಾಗಿರೋದು ಕೆಲಸ ಮಾಡುವಂಥ ಸಂಸದರು, ಕೆಲಸ ಮಾಡದೇ ಇರೋ ಸಂಸದರು ಬೇಡ. ಶೋಭಾ ಕರಂದ್ಲಾಜೆ ಅವರು ಇಲ್ಲಿವರೆಗೂ ನಿಂತಿದ್ದಾರೆ, ಗೆದ್ದಿದ್ದಾರೆ. ಕೆಲಸ ಏನಾಗಿದೆ ಅಂದರೆ ಶೂನ್ಯ, ಕೆಲಸನೇ ಆಗಿಲ್ಲ. ಇದನ್ನು ಹೇಳ್ತಾ ಇರೋದು ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ, JDSನ ಕಾರ್ಯಕರ್ತರಲ್ಲ, ಸ್ವತಃ BJPಯ ಕಾರ್ಯಕರ್ತರೇ. ನಮಗೆ ಪಕ್ಷ ನಿಷ್ಠೆ ಇದೆ, ಪಕ್ಷದ ಮೇಲೆ ಅಭಿಮಾನ ಇದೆ, ಪಕ್ಷದ ಮೇಲೆ ಗೌರವ ಇದೆ. ಹಾಗಂತ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಬಿಟ್ಕೊಡೋದಕ್ಕಾಗಲ್ವಲ್ಲ. ನಮ್ಮ ಕ್ಷೇತ್ರನೂ ಅಭಿವೃದ್ಧಿ ಆಗಬೇಕಲ್ವಾ. ಇವ್ರು ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ, ಹಾಗಾಗಿ ಇವ್ರು ಬೇಡ. ಸ್ಥಳೀಯ ನಾಯಕರು ಅಂತ ಕರೆಸ್ಕೊಳ್ಳೋರು ಸಿಟಿ ರವಿ ಅವರು ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಡಿ, ಅವ್ರು ನಿಂತ್ಕೊಳ್ಬೇಕು. ಇನ್ನು ಕೆಲವರು ಜೀವರಾಜ್ ಅವ್ರಿಗೆ ಟಿಕೆಟ್ ಕೊಡಿ. ಪಾಪ ಅವರು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಆದರೆ ಪಕ್ಷ ಕಟ್ಟುವಲ್ಲಿ ಪಕ್ಷಕ್ಕಾಗಿ ಬಹಳ ಕೆಲಸವನ್ನು ಮಾಡಿದ್ದಾರೆ, ನಿಷ್ಠಾವಂತರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಜೀವರಾಜ್ ಅವರಿಗೆ ಟಿಕೆಟ್ ಕೊಡಿ ಅಂತ ಕೆಲವರು ಕೇಳ್ತಾ ಇದ್ದಾರೆ, ಕೆಲವರು ಸಿಟಿ ರವಿ ಅವರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಕೊಟ್ಟರು ನಾವಂತೂ ಕೆಲಸ ಮಾಡಲ್ಲ, ನಾವೇ ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಡಿಯೂರಪ್ಪನವರು ಹಠ ಬಿಡ್ತಾ ಇಲ್ಲ.